ಎಲ್ಲರಿಗೂ ನಮಸ್ಕಾರ. ಈ ಇವಂದೆಲ್ಲ ಮುಗಿದ ಮೇಲೆ, ಎರಡನೇ ಅಹ್ಮದೆಲ್ಲ ಮುಗಿದ ಮೇಲೆ ಮೂರನೇವನೊಬ್ಬ ಬರ್ತಾನೆ, ಅಲ್ಲಾವುದ್ದೀನ್ ಹುಮಾಯೂನ್ ಶಾ ಅಂತ. ಎರಡನೇ ಅಲ್ಲಾವುದ್ದೀನನ ಮಗ ಹುಮಾಯೂನ್ ಶಾ ಕ್ರೂರಿಯು ದಬ್ಬಾಳಿಕೆಗಾರನು ಆಗಿರ್ತಾನೆ. ಇವನ್ ಕಾಲದಲ್ಲೇ ಮಹಮ್ಮದ್ ಗವಾನ್ ಉನ್ನತ ಹುದ್ದೆ ಪಡಿತಾನೆ. ಮಹಮ್ಮದ್ ಗವಾನ್ ಎಂಟ್ರಿ ಆಗ್ತಾನೆ. ಸುಲ್ತಾನನು ಪರದೇಶಿ ನಾಯಕರಿಗೆ ಬೆಂಬಲವಿತ್ತನು. ಈತನು 1461ರಲ್ಲಿ ಮದ್ಯಪಾನ ಅಂದ್ರೆ ಅವನು ಪೂರ್ತಿ ಎಣ್ಣೆ ಹೊಡ್ಬಿಟ್ಟಿದಾಗ ಒಬ್ಬ ಸೇವಕ ಅವನನ್ನ ಕೊಲೆ ಮಾಡ್ಬಿಡ್ತಾನೆ. 8 ವರ್ಷದ ಅವನ ಮಗ ನಿಜಾಮ್ ಶಾ ಪಟ್ಟ ಇರ್ತಾನೆ. ಆಯ್ತಾ. ಸೊ ಇದೆಲ್ಲ ಹೀಗೆ ಅವನಾದ್ಮೇಲೆ ಮೂರನೇ ಮಹಮ್ಮದ್ ಶಾ ಅಂತೆಲ್ಲ ಬರ್ತಾರಲ್ಲ, ಅವ್ರನ್ನೆಲ್ಲ ಮುಂದಕ್ಕೆ ಹೇಳ್ತೀನಿ. ಈ ಮಹಮ್ಮದ್ ಗವಾನ್ ಬಗ್ಗೆ ಈಗ ಹೇಳ್ತೀನಿ. ಇಲ್ಲಿ ಬಹುಮನಿ ಸುಲ್ತಾನರ ರಾಜ್ಯಭಾರ ನೋಡಿ ಇಂಡಿಯಾದಲ್ಲಿ ಹೆಂಗಿತ್ತು ಅನ್ನೋದಕ್ಕೆ ಚಿಕ್ಕ ಪುಸ್ತಕದಲ್ಲಿ ಬಹಳ ಸೊಗಸಾಗಿ ತುಂಬಾ ಸಿಂಪಲ್ ಆಗಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಇಷ್ಟಿತ್ತು ನೋಡಿ ಬಹುಮನಿ ಸಾಮ್ರಾಜ್ಯ ತನ್ನ ಉತ್ಕೃಷ್ಟ ಸ್ಥಿತಿನಲ್ಲಿ ಇಷ್ಟಿತ್ತು. ಬಹುಮನ್ಸ್ ಇಷ್ಟು ದೊಡ್ಡದಿತ್ತು. ಆಯ್ತಾ. ಸೊ ಮಹಮ್ಮದ್ ಗವಾನ್ ಪರ್ಷಿಯಾದಲ್ಲಿ ಗವಾನ್ ಎಂಬಲ್ಲಿ 1411ರಲ್ಲಿ ಜನಿಸಿದನು. ಅವನ ಹೆಸರು ಮಹಮ್ಮದ್ ಗವಾನ್ ಅಂತ ಕಡೆ ಹುಟ್ಟಿದ. ಸೊ ಅವನು ಮಹಮ್ಮದ್ ಗವಾನ್. ಆಯ್ತಾ. ಪರ್ಷಿಯಾದ ಪ್ರಾಚೀನ ಕುಲೀನ ವಂಶ, ಕುಲೀನ ಅಂದ್ರೆ ಎಲೀಟ್, ಸಿರಿವಂತ, ಬುದ್ಧಿವಂತ, ವಿದ್ಯಾವಂತ, ಪಾಂಡಿತ್ಯಪೂರ್ಣ ವಂಶಕ್ಕೆ ಸೇರಿದವನವನು ಮಹಮ್ಮದ್ ಗವಾನ್. ಕ್ರಿಸ್ತಶಕ 453ರಲ್ಲಿ ವರ್ತಕನಾಗಿ ಬೀದರ್ಗೆ ಬಂದನು. ಪರ್ಷಿಯಾದಿಂದ ಬೀದರ್ಗೆ ಬಂದ ಅವನು. ಅಂದ್ರೆ ಲೆಕ್ಕ ಹಾಕೊಳ್ಳಿ, ಅವಾಗ ಬೀದರ್ ಎಷ್ಟು ಹೆಸರುವಾಸಿ ಆಗಿತ್ತು, ಗುಲ್ಬರ್ಗಾ ಬೀದರ್ ಎಲ್ಲ ಪರ್ಷಿಯಾದಲ್ಲಿ ಎಷ್ಟು ಹೆಸರುವಾಸಿ ಆಗಿತ್ತು ಅಂತ ನೀವು ಲೆಕ್ಕ ಹಾಕೊಳ್ಳಿ. ಆಯ್ತಾ. 1453ರಲ್ಲಿ ಬೀದರ್ಗೆ ಬರ್ತಾನೆ. ಸುಲ್ತಾನ ಎರಡನೇ ಅಲ್ಲಾವುದ್ದೀನ್ ಆಸ್ಥಾನದಲ್ಲಿ ಸ್ಥಾನ ಪಡಿತಾನೆ. ಅಲ್ಲಾವುದ್ದೀನ್ ಅಹ್ಮದ್ ಶಾ ಎರಡನೇ. ಅವನ ಮಗ ಸುಲ್ತಾನ್ ಹುಮಾಯೂನ್ ಇರ್ತಾನಲ್ಲ, ಹುಮಾಯೂನ ಶಕ್ತಿ ಸಾಮರ್ಥ್ಯವನ್ನು ಗುರುತಿಸಿ ಇವನನ್ನ ಉನ್ನತಾಧಿಕಾರಿಯಾಗಿ ನೇಮಿಸ್ಕೊಳ್ತಾನೆ. ಆಯ್ತಾ. ನೇಮಿಸ್ಕೊಂಡು ಮುಂದಕ್ಕೆ ಇವನ್ ಬರ್ತಾನಲ್ಲ, ಇವನ್ ಮಗ ಇನ್ನೊಬ್ಬ ಬರ್ತಾನಲ್ಲ, ಆವಾಗ ಇದು ಇವನ್ ಆಡಳಿತನೇ. ಆಕ್ಚುಲಿ ಅದು ರೀಜೆಂಟನ ಆಡಳಿತ. ಏನೋ ರೀಜೆಂಟನ ಆಡಳಿತ. ರೀಜೆಂಟ್ ಅಂದ್ರೆ ಅವನೊಬ್ಬ ಚಿಕ್ಕ ಹುಡುಗ. ಆ ಚಿಕ್ಕ ಹುಡುಗನ್ಗೆ ಒಬ್ಳು ತಾಯಿ ಬರ್ತಾಳೆ. ಆ ತಾಯಿ ಇವನು ಮಹಮ್ಮದ್ ಗವಾನು. ಮತ್ತೆ ಆ ತಾಯಿ ಹೆಸರೇನೋ ಒಂದು ನಿಮಿಷ ಹೇಳ್ತೀನಿ ತಡೀರಿ. ರೀಜೆನ್ಸಿ ಮೂರನೇ ಅಹಮದನ ಕಾಲದಲ್ಲಿ ರೀಜೆನ್ಸಿ. ಆ ತಾಯಿ ವಿಧವೆ ರಾಣಿ ಮಕ್ದುಮ್ ಇ ಜಹಾನ್. ಆಕೆ ಬುದ್ಧಿವಂತೆ. ಇತರ ರೀಜೆಂಟನ ನೆರವಿನಿಂದ ಮೂರನೇ ಅಹಮದ್ ಮತ್ತು ಇವರಿಬ್ಬರ ಆಳ್ವಿಕೆಯಲ್ಲೂ ರಾಜ್ಯದ ಹಡಗನ್ನು ಮುನ್ನಡೆಸಿಕೊಂಡು ಹೋದ್ಲು. ಅಂದ್ರೆ ಆ ಮಕ್ದುಮ್ ಇ ಜಹಾನ್ ಅವಳು ವಿಧವೆ ರಾಣಿ ಅವಳ ಮಗನ ಸಿಂಹಾಸನ, 8 ವರ್ಷದ ಮಗನ ಸಿಂಹಾಸನ ಮೇಲೆ ಕೂರಿಸಿ ಈ ಮಹಮ್ಮದ್ ಗವಾನ್ ಜೊತೆ ಸೇರ್ಕೊಂಡು ಇನ್ನೂ 30 ವರ್ಷ ಇದನ್ನು ಮುಂದಕ್ಕೆ ತಳ್ತಾರೆ. ಗವಾನನು ಮಾಡುವ ಸುಲ್ತಾನನ ಆಕ್ರಮಣದಿಂದ ಒಗೆದಿದ್ದ ವಿಪತ್ತನ್ನು ಯಶಸ್ವಿಯಾಗಿ ಎದುರಿಸಿದನು. ಮೂರನೇ ಮಹಮ್ಮದನು ಪಟ್ಟವೇರಿದಾಗ ಅವನಿಗೆ ಒಂದು ಸ್ಥಾನ ಕೊಡ್ತಾನೆ. ರಾಜಮಾತೆಯು ಗವಾನನ ಯೋಗ್ಯತೆಯನ್ನು ಗಮನಿಸಿ ಅವನನ್ನು ನೆಕ್ಸ್ಟ್ ಪ್ರಧಾನ ಮಂತ್ರಿ ಮಾಡಾಕ್ ಬಿಡ್ತಾಳೆ. ಆಯ್ತಾ. ಆಕ್ಚುಲಿ ಮೂರನೇ ಮಹಮ್ಮದ್ ಶಾನ ಆಳ್ವಿಕೆ ವಾಸ್ತವಿಕವಾಗಿ ಮಹಮ್ಮದ್ ಗವಾನನ ಆಳ್ವಿಕೆಯೇ ಆಗಿತ್ತು. ಅದನ್ನೇ ಹೇಳಿದ್ದು. ಈ ಮುತ್ಸದ್ದಿ ಮಂತ್ರಿಯು ಬಹುಮನಿ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಅತ್ಯಂತ ನಿಷ್ಠೆಯಿಂದ ಶ್ರಮಿಸಿದನು. ಬಾಲಕನಾಗಿದ್ದಂಥ ದೊರೆಯ ಶಿಕ್ಷಣಕ್ಕೆ ಗಮನವಿತ್ತನು. ಪರದೇಶಿಗನಾಗಿದ್ದರೂ ಗವಾನನು ದೇಶೀಯ ದಕ್ಕನಿಗಳ ಬಗ್ಗೆ ಔದಾರ್ಯದಿಂದ ನಡೆದುಕೊಂಡನು. ತನ್ನ 35 ವರ್ಷಗಳ ಸುದೀರ್ಘ ಸೇವೆಯಲ್ಲಿ ಗವಾನನು ತನ್ನ ವೈಯಕ್ತಿಕ ಲಾಭಕ್ಕಾಗಿ ಅಧಿಕಾರವನ್ನು ಬಳಸಲಿಲ್ಲ. ಬಹಳ ಸಿಂಪಲ್ ಪ್ರೈಮ್ ಮಿನಿಸ್ಟರ್ ಇವನು. ಬಹಳ ಸಿಂಪಲ್. ಚಾಪೆ ಮೇಲೆ ಮಲ್ಕೋತಾ ಇದ್ದ. ಮಣ್ಣಿನ ಮಡಕೆಯಲ್ಲಿ ಇವನು ಅಡುಗೆ ಮಾಡ್ತಾ ಇದ್ದ. ಮನೆಯಲ್ಲಿ 3000 ಪುಸ್ತಕ ಇಟ್ಟಿದ್ದೆ. ದಕ್ಕನಿಗಳ ಮೇಲೆ ಇವನು ಬಹಳ ಫ್ರೆಂಡ್ಶಿಪ್ ಅಲ್ಲಿದ್ದ. ನಾ ಬೇರೆ ಅಲ್ಲ, ನೀವು ಬೇರೆ ಅಲ್ಲ ಗುರು, ನಾವೆಲ್ಲ ಒಂದೇ, ಮನುಷ್ಯ ಜಾತಿ ತಾನೊಂದೇ ವಲ್ಲಂ ಅಂತ ಕುವೆಂಪು ಇವತ್ತು ಹೇಳಿದ್ರಲ್ಲ, ಅವನು ಅವತ್ತೇ ಫಾಲೋ ಮಾಡ್ಕೊಂಡ್ ಬಂದಿದೆ. ನಾವೆಲ್ಲ ಒಂದೇ ಬನ್ನಿಮ್ಮ ಅಂತ. ಗವಾನನ ಸೈನಿಕ ಸಾಧನೆಗಳು. 1469ರಲ್ಲಿ ಗವಾನನು ದಕ್ಷಿಣ ಕೊಂಕಣದಲ್ಲಿ ದಂಡಯಾತ್ರೆ ಕೈಗೊಂಡನು. ಕೊಲ್ಲಾಪುರವನ್ನು ವಶಪಡಿಸಿಕೊಂಡನು. ವಿಶಾಲ ಗಢವನ್ನು ವಶಪಡಿಸಿಕೊಂಡನು. ಆಯ್ತಾ. ಭೂಸಾಗರ ಮೂಲಕ ದಾಳಿ ಇಟ್ಟು ವಿಜಯನಗರದ ಅಧೀನವಾಗಿದ್ದಂಥ ಗೋವಾನ ವಶಪಡಿಸ್ಕೊಂಡ್ಬಿಡ್ತಾನೆ. ವಿಜಯನಗರದಿಂದ ಕಿತ್ಕೊಳ್ತಾನೆ ಮಹಮ್ಮದ್ ಗವಾನು. 1472ನಲ್ಲಿ ಬೀದರ್ಗೆ ವಾಪಸ್ ಬಂದಾಗ ಬಹಳ ವಿಶೇಷವಾಗಿ ಸನ್ಮಾನಿಸಲ್ಪಟ್ಟನು. ಆಯ್ತಾ. ರಾಜಮಹಂಡ್ರಿ ಮತ್ತು ಕೊಂಡವೀಡುಗಳನ್ನು ಗೆದ್ದುಕೊಂಡು ಬಹುಮನಿ ರಾಜ್ಯಕ್ಕೆ ಸೇರಿಸ್ಕೊತಾನೆ. ಇದರಿಂದ ರಾಜ್ಯವು ಅರಬ್ಬಿ ಸಮುದ್ರದಿಂದ ಬಂಗಾಳ ಕೊಲ್ಲಿಯವರೆಗೆ, ಅದನ್ನ ನಾನು ಹೇಳಿದ್ದು, ಅಲ್ಲಿಂದ ಅಲ್ಲಿವರೆಗೂ ಹರಡ್ಕೊಂಡ್ಬಿಡುತ್ತೆ. 1422ರಲ್ಲಿ ಗವಾನನು ದಂಗೆ ಎದ್ದಿದ್ದ ಬೆಳಗಾವ ರಾಜ್ಯವನ್ನು ಜಯಿಸಿದನು. ಆಯ್ತಾ. ಅದನ್ನು ಬೆಳಗಾಮನು ಬಹುಮನಿ ರಾಜ್ಯದಲ್ಲಿ ವಿಲೀನಗೊಳಿಸಿದನು. ಆಯ್ತಾ. ಸೊ ವಿಜಯನಗರದ ಮೇಲೆ ವಿಜಯನಗರದ ರಾಜ್ಯದ ಮೇಲೆ ನುಗ್ಗಿ ವಿಜಯನಗರವನ್ನು ದಾಟಿ ಕಂಚಿಯ ಮೇಲೆ ದಾಳಿ ಇಟ್ಟು ಅಲ್ಲಿನ ದೇವಾಲಯಗಳನ್ನು ಹಾಳುಗೆಡುವೆ. ಯಾರು? ಸುಲ್ತಾನ್ ಮಹಮ್ಮದ್ ಶಾ. ಅವನು ರಾಜ. ಕಂಚಿಯ ದೇವಾಲಯಗಳನ್ನು ಹಾಳುಗೆಡೆಯುವ ಅಪಾರ ಸಂಪತ್ತನ್ನು ವಶಪಡಿಸಿಕೊಂಡು ಕೊಂಡಪಲ್ಲಿಗೆ ಕೊಂಡೊಯ್ದನು.
ಆಯ್ತಾ. ರಷ್ಯಾದ ಪ್ರವಾಸಿ ನಿಕೆತಿನ್ ಅನ್ನೋನು 1470 ಈ ಬೀದರ್ಗೆ ಬರ್ತಾನೆ. 1470 ಬಂದು 4 ವರ್ಷ ಕಾಲ ಈ ಬಹುಮನಿ ರಾಜ್ಯದಲ್ಲಿ ಸಂಚರಿಸಿದನು. ಈತನು ಬಹುಮನಿ ಸುಲ್ತಾನರ ರಾಜಧಾನಿ ಬೀದರ್, ಅರಮನೆ, ಆಡಳಿತ ಕ್ರಮ, ಜನತೆಯ ಆರ್ಥಿಕ ಸ್ಥಿತಿಗತಿಯ ಬಗ್ಗೆ ಬರೆದಿದ್ದಾನೆ. ಈ ರಾಜ್ಯವು ವಿಪರೀತವಾಗಿ ಜನಭರಿತವಾಗಿದೆ. ಗ್ರಾಮೀಣ ಜನತೆ ಬಡತನದಲ್ಲಿ ಬಳಲುತ್ತಿದೆ. ಇದನ್ನೇ ನಾ ಯಾವಾಗ ಹೇಳೋದು, ನೀವು ಯಾವ ರಾಜ ಬನ್ರಿ, ಯಾವ ಪ್ರವಾಸಿ ಮಾತು ಕೇಳಿ, ಗ್ರಾಮೀಣ ಜನ ಬಡವರೇ. ಅವತ್ತಿಗೂ ಅಷ್ಟೇ, ಇವತ್ತಿಗೂ ಅಷ್ಟೇ. ಯಾವ ಕಾಲದಿಂದ ನೆಗ್ಲಿಜೆನ್ಸ್, ಗ್ರಾಮಗಳಿಗೆ ಫುಲ್ ನೆಗ್ಲಿಜೆನ್ಸ್. ನಮ್ಮ ರಾಜಗಳು ಫುಲ್ ನೆಗ್ಲಿಜೆನ್ಸ್. ಸಿರಿವಂತ ಸರದಾರರು ವಿಲಾಸ ಭೋಗಗಳಲ್ಲಿ ಮೆರೆದಾಡುತ್ತಿದ್ದಾರೆ ಎಂಬುದಾಗಿ ನಿಕೆತಿನ್ ಉಲ್ಲೇಖಿಸಿದ್ದಾನೆ. ಸರದಾರರು ಮಾತ್ರವೇ, ಯಾರ್ಯಾರು ರಾಜನ ಕನೆಕ್ಟ್ ಆಗಿದ್ರು ಅವ್ರು ಮಾತ್ರವೇ ಮಜಾ ಮಾಡ್ಕೊಂಡಿದ್ರು, ಮಿಗ್ದವರೆಲ್ಲ ಅನುಭವಿಸ್ಕೊಂಡೇ ಇದ್ರು ಪಾಪ. ಗವಾನನ ಸುಧಾರಣೆಗಳೇನೇನಪ್ಪ ಅಂದ್ರೆ, ಬಹುಮನಿ ರಾಜ್ಯವು ಅತ್ಯಂತ ವಿಶಾಲವಾಗಿದ್ದರಿಂದ ಮಹಮ್ಮದ್ ಗವಾನನ್ನು ಈ ರಾಜ್ಯಗಳನ್ನು 8 ಪ್ರಾಂತ್ಯಗಳಾಗಿ ವಿಂಗಡಿಸಿ ಗವರ್ನರ್ಗಳು ಮಾಡ್ತಾನೆ. 8 ಜನ. ಯಾವ್ಯಾವುದು? ಗುಲ್ಬರ್ಗ, ಬಿಜಾಪುರ್, ದೌಲತಾಬಾದ್, ಜುನ್ನರ್, ಗವಿಲ್, ಮಾಫೂರ್, ರಾಜಮಹೇಂದ್ರಿ ಮತ್ತು ವಾರಂಗಲ್. ಇವೆಲ್ಲ 8 ಇದಾಗಿತ್ತು. ಈ 8ರಲ್ಲಿ ಈ ಲೋಕಲಿಟ್ಸ್ ಇರ್ತಾರಲ್ಲ, ಲೋಕಲ್ ಮುಸ್ಲಿಮ್ಸ್ಗೆ 5 ಗವರ್ನರ್ಶಿಪ್ ಕೊಡ್ತಾನೆ. ನೋಡಿ, ಇವನು ಫಾರಿನ್ ಅವ್ರಿಗೆ 3, ಅಂದ್ರೆ ಪರ್ಷಿಯಾದವ್ರಿಗೆ 3, ಲೋಕಲ್ ಮುಸ್ಲಿಮ್ಸ್ಗೆ 5 ಗವರ್ನರ್ಶಿಪ್ ಕೊಡ್ತಾನೆ. ಆಯ್ತು, ನೋಡ್ಕೊಳ್ರಪ್ಪ ನಿಮ್ದೇ ಇದು ಅಂತ. ವಿಶಾಲ ಬಹುಮನಿ ರಾಜ್ಯದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಿದನು. ದಂಗೆಗಳು ಜರುಗದಂತೆ ಎಚ್ಚರಿಕೆ ವಹಿಸಿದನು. ಮೊಹಮ್ಮದ್ ಗವಾನನು ನೂತನ ಕಂದಾಯ ವ್ಯವಸ್ಥೆ, ಹೊಸ ಕಂದಾಯ ವ್ಯವಸ್ಥೆ ಜಾರಿಗೆ ತಂದ. ಏನಪ್ಪಾ ಅಂದ್ರೆ, ನಿನ್ ಜಮೀನ್ ಎಷ್ಟಿದೆ ಅಂತ ಮೆಜರ್ ಮಾಡಿ ಕಂದಾಯ ಫಿಕ್ಸ್ ಮಾಡೋದು. ಮೆಜರ್ಮೆಂಟ್ ಮೇಲೆ ಕಂದಾಯ ಫಿಕ್ಸ್ ಮಾಡ್ತಾ ಇದ್ದ. ಯಾವ ಬೆಳೆ ಬೆಳಿತೀಯ, ಎಷ್ಟು ಬೆಳೆ ತೆಗಿತೀಯ ಅನ್ನೋದು. ಹಿಂದೆ ಎಲ್ಲ ನಿನ್ ಜಮೀನಲ್ಲಿ ಎಷ್ಟು 100 ಪಲ್ಲ ಅಕ್ಕಿ ಬರುತ್ತಾ ಅದಕ್ಕೆ ಇಷ್ಟು ಟ್ಯಾಕ್ಸ್ ಅಂತ ಇತ್ತು. ಈಗ ಎಷ್ಟು ಸ್ಕ್ವೇರ್ ಫೀಟ್ ಇದೆ ಅದಕ್ಕೆ ಟ್ಯಾಕ್ಸ್. ಡಿಫರೆಂಟ್ ಟೈಪ್ ಆಫ್ ಮೆಜರ್ಮೆಂಟ್ ತಂದ ಅವನು. ಆಯ್ತಾ. ಮೊಹಮ್ಮದ್ ಗವಾನನು ಸೈನ್ಯದ ದಕ್ಷತೆಗೆ ಗಮನವಿತ್ತನು. ಸೈನಿಕರ ಸಂಬಳವನ್ನು ಹೆಚ್ಚಿಸಿದನು. ಸೈನ್ಯಾಧಿಕಾರಿಗಳು ನಿಗದಿಪಡಿಸಲಾದ ಸಂಖ್ಯೆಯ ಸೈನಿಕರನ್ನು ಹೊಂದಿರದಿದ್ದಲ್ಲಿ ಅವರ ಸಂಬಳದಲ್ಲಿ ಕಡಿತ. ಅಂದ್ರೆ ಈ ಸೈನ್ಯಾಧಿಕಾರಿಗಳಿಗೆ ಅವರು ಔಟ್ಸೋರ್ಸ್. ನಾನೊಬ್ಬ ಸೈನ್ಯಾಧಿಕಾರಿ ಅಂದ್ರೆ ನಂತರ 1000 ಜನ ಇದ್ದಾರೆ ಅಂತ ನಾನು ಹೇಳ್ಬಿಟ್ಟು ಸಂಬಳ ತಗೋತಾ ಇರ್ತೀನಿ. 1000 ಜನ ಇರಕ್ಕೆ ಇಲ್ಲ, ಸಂಬಳ ಕಟ್ಟಿಂಗ್ಸ್. 1000 ಜನ ಎಲ್ಲಿ 1000 ಜನ ಕಟ್ಸ್. ನಮಗೆ ಅವನ ಎಚ್ಚರಿಕೆ, 1000 ಜನ ಇಟ್ಕೋಬೇಕು ನೀನು ಅಂತ. ಅದೆಲ್ಲ ಜಾರಿಗೆ ತಂದ. ಈ ಪರಿಶೀಲನೆಯಿಂದಾಗಿ ಆ ಮಹತ್ವಾಕಾಂಕ್ಷಿ ಸರದಾರರು ಅಸಂತುಷ್ಟರಾಗಿದ್ದರು. ಅಂದ್ರೆ ಬೇಜಾನ್ ದುಡ್ಡು ಹೊಡ್ಕೊಂಡು ಚೆನ್ನಾಗಿದ್ದವರೆಲ್ಲ ಅಸಂತುಷ್ಟರಾಗಿದ್ದರು. ಮತ್ತೆ ಇನ್ನೇನ್, ಮತ್ತೆ 200-250 ಜನ ಇಟ್ಕೊಂಡು 1000 ಜನ ಸೈನ್ಯ ಸಂಬಳ ತಕೊಂಡು ಮಜಾ ಮಾಡ್ತಿದ್ದವರೆಲ್ಲ ಗವಾನ್ ಕಂಡ್ರೆ ಉರಿತಾ ಇದ್ರು. ಯಾವ ಕಾಲದಲ್ಲೂ ಒಳ್ಳೆಯವ್ರಿಗೆ ನ್ಯಾಯಿಸ್ತರ ಕಾಲ ಇಲ್ಲ ರೀ. ಯಾವ ಕಾಲದಲ್ಲೂ ಕಾಲ ಇಲ್ಲ. ಬರೀ ಹಿಂಗೆ ಮಜಾ ಮಾಡೋರದ್ದೇ ಕಾಲ ಬಡ್ಡಿ ಮಗಂದು. ಗವಾನನು ಆಡಳಿತ ದಕ್ಷತೆಯನ್ನು ಹೆಚ್ಚಿಸುವ ಮತ್ತು ಭ್ರಷ್ಟಾಚಾರವನ್ನು ತೊಡೆದು ಹಾಕುವ ಧ್ಯೇಯವನ್ನು ಇರಿಸಿಕೊಂಡಿದ್ದನು. ನೋಡ್ರಿ, ಯಾವ ಕಾಲದಲ್ಲೂ ಭ್ರಷ್ಟಾಚಾರ. ಆಡಳಿತದ ಪ್ರತಿ ಇಲಾಖೆಯಲ್ಲಿ ಸುಧಾರಣೆಗಳನ್ನು ಜಾರಿಗೊಳಿಸಿದ್ದನು. ಈತನು ಹಣಕಾಸು, ನ್ಯಾಯದಾನ, ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿದ ಸುಧಾರಣೆಗಳು ಗಮನಾರ್ಹವಾಗಿದೆ. ಬೀದರಲ್ಲಿ ಒಂದು ಮಹಾವಿದ್ಯಾಲಯವನ್ನು ಸ್ಥಾಪಿಸಿ, ಬಹಳ ಇಂಪಾರ್ಟೆಂಟ್ ನೋಡ್ರಿ ಇದು. ಬೀದರಲ್ಲಿ ಒಂದು ಯೂನಿವರ್ಸಿಟಿನೇ ಕಟ್ಟಿದಾರೆ ಮೊಹಮ್ಮದ್ ಗವಾನ್. ಗವಾನೆ ಮದ್ರಸಾ ಅಂತ ಖ್ಯಾತವಾಗಿತ್ತು. ಈ ಯೂನಿವರ್ಸಿಟಿಲಿ ಒಂದು ಗ್ರಂಥಾಲಯವೂ ಇತ್ತು, ಗವಾನೆ ಮದ್ರಸಾ ಅಂತ ಬೀದರಲ್ಲಿ. ಅದೇನೀಗ ಇದೆಯೋ ಇಲ್ವೋ, ಇದನ್ನ ನಾನು ತೋರಿಸ್ಬೋದು ನಿಮಗೆ. ಗವಾನನ ವ್ಯಕ್ತಿತ್ವ ಯಾವ ರೀತಿ ಇತ್ತಪ್ಪ ಅಂದ್ರೆ, ನಿಸ್ವಾರ್ಥತೆ ಮತ್ತು ಸರಳತೆ ಮೊಹಮ್ಮದ್ ಗವಾನನ ಚಾರಿತ್ರಿಕ ಪ್ರಧಾನ ವೈಶಿಷ್ಟ್ಯ, ಸಿಗ್ನೇಚರ್ ಸ್ಟೈಲು. ನಿಸ್ವಾರ್ಥ ಮತ್ತು ಸರಳತೆ, ಚಾರಿತ್ರಿಕ. ಬಹುಮನಿ ಸುಲ್ತಾನನು ತನ್ನಲ್ಲಿರಿಸಿದ್ದ ವಿಶ್ವಾಸಕ್ಕೆ ತಕ್ಕ ರೀತಿಯಲ್ಲಿ ನಡ್ಕೊಂಡ. ಸ್ವಾಮಿನಿಷ್ಠೆ, ನಿಸ್ವಾರ್ಥ ಮತ್ತು ಪ್ರಾಮಾಣಿಕತೆಯಿಂದ ಬಹುಮನಿ ರಾಜ್ಯದ ಹಿತಾಸಕ್ತಿಗಳನ್ನು ಕಾಪಾಡಿದನು. ಶ್ರೇಷ್ಠ ಸೇನಾಧಿಪತಿಯು, ನುರಿತ ಆಡಳಿತಗಾರನು, ಮಹಾಮುತ್ಸದ್ದಿಯು ಮೊಹಮ್ಮದ್ ಗವಾನ್ ಆಗಿದ್ದನು. ಸ್ವತಃ ವಿದ್ವಾಂಸನಾಗಿದ್ದನು, ವಿದ್ಯಾಪಕ್ಷಪಾತಿಯಾಗಿದ್ದನು. ಗಣಿತಶಾಸ್ತ್ರದಲ್ಲಿ ಆಳವಾದ ಜ್ಞಾನವಿತ್ತು. ಇವನ ಖಾಸಗಿ ಗ್ರಂಥಾಲಯದಲ್ಲಿ 3000 ಪುಸ್ತಕಗಳಿದ್ದವು. ಇವನು ಕವಿಯೂ ಗದ್ಯಲೇಖಕನೂ ಆಗಿದ್ದನು. ಖಾಸಗಿ ಜೀವನವು ಪರಿಶುದ್ಧವಾಗಿತ್ತು. ತನ್ನ ವರಮಾನದ ಬಹುಭಾಗವನ್ನು ದಾನ ಧರ್ಮಗಳಿಗೆ ನಿಯೋಗಿಸಿದನು. ದುಡ್ಡೆಲ್ಲ ಕೊಟ್ಬಿಡ್ತಾ ಇದ್ದ. ಚಾಪೆಯ ಮೇಲೆ ಮಲಗುತ್ತಿದ್ದನು. ಮಣ್ಣಿನ ಮಡಿಕೆಗಳಲ್ಲಿ ಸದಾ ಆಹಾರವನ್ನು ತಯಾರಿಸಲಾಗುತ್ತಿತ್ತು. ದಕ್ಕನಿ ಸರದಾರರು ಇವನ್ ಮೇಲೆ ಮತ್ಸರ. ಲೋಕಲ್ ಮುಸ್ಲಿಮ್ಸ್ಗೆ ಇವನ್ ಕಂಡ್ರೆ ಆಗ್ತಿರಲ್ಲ, ಯಾಕಂದ್ರೆ ಇವನ್ ಪರ್ಷಿಯಾದಿಂದ ಬಂದವನು ಅಂತ. ಆದ್ರೆ ಇವನ್ ಮಾತ್ರ ಲೋಕಲ್ ಮುಸ್ಲಿಮ್ಸ್ ಲವ್ ಮಾಡ್ತಾ ಇದ್ದ. 8 ಗವರ್ನರ್ಶಿಪ್ ಅಲ್ಲಿ 5 ಗವರ್ನರ್ಶಿಪ್ ಅವ್ರಿಗೆ ಕೊಟ್ಟಿದ್ದ. ಆದರೆ ಗವಾನನ ಉತ್ಕರ್ಷ ಮತ್ತು ಆತರ ಅಧಿಕಾರವನ್ನ ಮೊಟಕುಗೊಳಿಸಿದ್ದು ದಕ್ಕನಿ ಸರದಾರರಲ್ಲಿ ದ್ವೇಷಾಸೂಯೆಗಳನ್ನು ಹುಟ್ಟಿಸಿದವು. 1481ರಲ್ಲಿ ದಕ್ಕನಿ ಸರದಾರರು ಇವನ್ಗೆ ಏನ್ ಮಾಡ್ಬಿಡ್ತಾರೆ, ಈ ನಮ್ಮ ಲೋಕಲ್ ಮುಸ್ಲಿಮ್ಸ್ ಏನ್ ಮಾಡ್ಬಿಡ್ತಾರೆ, ಒಂದು ಪತ್ರ ಬರೆದ್ಬಿಡ್ತಾರೆ, ಒಂದು ಡೂಪ್ಲಿಕೇಟ್ ಪತ್ರ. ಮೊಹಮ್ಮದ್ ಗವಾನ್ ಚೆನ್ನಾಗಿ ಎಣ್ಣೆ ಹಾಕ್ಸ್ಬಿಡ್ತಾರೆ. ಅವ್ನು ಫುಲ್ ಟೈಟ್ ಆಗಿದ್ದಾಗ ಅವ್ನು ರಾಜಮುದ್ರೆ ಒತ್ತಿಸ್ಕೊಂಡ್ಬಿಡ್ತಾರೆ. ರಾಜಮುದ್ರೆ ಒತ್ತಿಸ್ಕೊಂಡು ತಗೊಂಡೋಗ ರಾಜನ ಕೊಟ್ಬಿಡ್ತಾರೆ.
ಈ ರಾಜ ಏನ್ ಮಾಡ್ಬಿಡ್ತಾನೆ, ಮೂರನೇ ಮೊಹಮ್ಮದ್ ಶಾ ಗವಾನನ ಮುದ್ರೆಯನ್ನು ಇಟ್ಟುಕೊಂಡಿದ್ದ ನೌಕರನಿಗೆ ಸಾರಿ ಮೊಹಮ್ಮದ್ ಗವಾನ್ ಅಲ್ಲ, ಮೊಹಮ್ಮದ್ ಗವಾನ್ ಬಹಳ ಸರಳವಾಗಿದ್ದೆ ಅಂತ ಈಗ ತಾನೇ ಹೇಳ್ತಾ ಇದ್ದೆ ತಾನೆ ನಾನು. ರಾಜ ಮುದ್ರೆಯನ್ನು ಇಟ್ಟುಕೊಂಡಿದ್ದ ಮೊಹಮ್ಮದ್ ಗವಾನನ ನೌಕರನಿಗೆ ಮದ್ಯಪಾನ ಮಾಡಿಸಿ ಆತನು ಪಾನಮತ್ತನಾದಾಗ ಮುದ್ರೆಯನ್ನು ವಶಪಡಿಸಿಕೊಂಡು ಕೊಟ್ಟಿಪತ್ರದಲ್ಲಿ ಗವಾನನು ಬಹುಮನಿ ಸಾಮ್ರಾಜ್ಯದ ನಾಶಕ್ಕಾಗಿ ಒರಿಸ್ಸಾ ದೊರೆಯೊಡನೆ ಪಿತೂರಿ ನಡೆಸ್ತಾ ಇದ್ದಾನೆ ಅಂತ ವಿಚಾರವನ್ನ ಬರೆದು ಸೈಲ್ ಹಾಕ್ಸ್ಕೊಂಡ್ಬಿಡ್ತಾರೆ. ಸಂಚುಗಾರರು ಈ ಕೊಟ್ಟಿಪತ್ರವನ್ನು ಮದ್ಯಪಾನದಿಂದ ಅಮಲೇರಿದ ಸುಲ್ತಾನನ ಕೈಗಿತ್ತರು. ರಾಜ ಫುಲ್ ಟೈಟ್ ಆಗಿದ್ದಾಗ ಕೊಟ್ಬಿಟ್ರು ಈ ಇದನ್ನ. ಸುಲ್ತಾನ ಮೊಹಮ್ಮದ್ ಶಾ ಮಹಮೂದ್ ಗವಾನನನ್ನ ಕೂಡಲೇ ಮರಣದಂಡನೆ ಹಾಕ್ಬಿಡಿ ಅಂತಾರೆ. 1481 ಕೊಂಡಪಲ್ಲಿಯಲ್ಲಿ ಗವಾನನ ಶಿರಚ್ಛೇದನವಾಯಿತು. ನೋಡ್ರಿ, ಒಳ್ಳೆಯವರು ಕಾಲವೇ ಇಲ್ಲ ಒಳ್ಳೆಯವರಿಗೆ ಕಾಲವೇ ಇಲ್ಲ. ಈ ಕೊಲೆಯು ಸುಲ್ತಾನನು ಎಸಗಿದ ಮಹಾಪರಾಧವಾಗಿತ್ತು, ಅನಾಹುತಕಾರಿಯಾಗಿತ್ತು, ಪ್ರಮಾದವೂ ಆಗಿತ್ತು. ಬಹುಮನಿ ಸಾಮ್ರಾಜ್ಯ ತನ್ನ ಶ್ರೇಷ್ಠ ಮಾರ್ಗದರ್ಶಿಯನ್ನ ಕಳೆದುಕೊಂಡಿತು. ಮೊಹಮ್ಮದ್ ಗವಾನ್ ಬಗ್ಗೆನೇ 10 ಎಪಿಸೋಡ್ ಮಾಡ್ಬೋದು, ಅಷ್ಟು ದೊಡ್ಡ ಕಥೆ ಒಂದು. ನಾನು ನಿಮ್ಗೆ ಇಂಟ್ರೆಸ್ಟ್ ಇರುತ್ತೋ ಇರಲ್ವೋ ಅಂತ ನಾನು ಒಂದು ಎಪಿಸೋಡಲ್ಲಿ 1/4 ಗಂಟೆ ಮುಗಿಸ್ತಾ ಇದ್ದೀನಿ. ಸುಲ್ತಾನ ಮೊಹಮ್ಮದ್ ಶಾನಿಗೆ ಅಲ್ಪಾವಧಿಯಲ್ಲೇ ತನ್ನ ಮಹಾ ತಪ್ಪಿನ ಅರಿವಾಯಿತು. ಇದರಿಂದ ಶೋಕತಪ್ತನಾದನು. ಪರದೇಶಿಗಳು, ದಕ್ಕನಿಗಳು ಸುಲ್ತಾನನ ಸೇವೆಯನ್ನು ತೊರೆದರು. ಸಂಚುಗಾರ ನಾಯಕನಾಗಿದ್ದವನು ಪ್ರಧಾನಮಂತ್ರಿ ಆದನು. ಸುಲ್ತಾನನು ಮಿತಿಮೀರಿದ ಮದ್ಯಪಾನದಲ್ಲಿ ಕಾಲ ಕಳೆದು ಇನ್ನೊಂದೇ ವರ್ಷಕ್ಕೆ 1 ವರ್ಷ ಕುಡಿತಾನೆ. 1481 ಮೊಹಮ್ಮದ್ ಗವಾನನ್ನ ನೇಣ್ಗೇರಿಸಿದ ಮೇಲೆ 1482 ರಾಜನೇ ಸತ್ತೋಯ್ತಾನೆ. ಕುಡಿದು ರಾಜ ಸತ್ತೋಗ್ತಾನೆ. ಪ್ರೈಮ್ ಮಿನಿಸ್ಟರ್ ಹಿಡಿದು ನೇಣ್ಗಾಗ್ತಾರೆ. ಬಹುಮನಿ ಸಾಮ್ರಾಜ್ಯದ ಅಳಿವು. 3ನೇ ಮೊಹಮ್ಮದ್ ಶಾ ಬಹುಮನಿ ರಾಜ್ಯದ ನಾಶಕ್ಕೆ ಕಾರಣನಾದನು. ಮೊಹಮ್ಮದ್ ಗವಾನನ ಅವಿವೇಕತನದ ಕೊಲೆಯು ಬಹುಮನಿ ರಾಜ್ಯದ ಅಳಿವಿಗೆ ದಾರಿ ಮಾಡಿಕೊಟ್ಟಿತು. ಮುಂದೆ ಗವಾನನಂಥ ಮುತ್ಸದ್ದಿ ರಾಜ್ಯಕ್ಕೆ ಲಭಿಸಲಿಲ್ಲ. ಗವಾನನ ಕೊಲೆಯಿಂದಾಗಿ ಅನೇಕ ದಕ್ಷ ಪರದೇಶಿಗಳು ಬಹುಮನಿ ರಾಜ್ಯದಿಂದ ನಿರ್ಗಮಿಸಿದರು. ಕೇಂದ್ರ ಸರ್ಕಾರ ದುರ್ಬಲವಾಯಿತು. ಮಹಮ್ಮದನ ತರುವಾಯ ಆತರ 12 ವರ್ಷವಾದ ಮಗನಾದ ಇನ್ನೊಬ್ಬ ಮಹಮೂದ್ ಸುಲ್ತಾನನಾದನು. ಅವನು 1482ರಿಂದ 1518 ರಾಜ್ಯ ಆಳಿದನು. ಅದು ಹೆಂಗಾಳದ್ನೋ ಆ ಕಾಲದಲ್ಲಿ ಒಳಸಂಚುಗಳು, ರಾಜಕೀಯ ಕಗ್ಗಲೆಗಳು, ಅರಾಜಕತೆಗಳು ಉಂಟಾಗಿ ಬಹುಮನಿ ರಾಜ್ಯ ಛಿದ್ರವಾಗಿ ಹೋಯಿತು. ಆಯ್ತಾ? ಮೊಹಮ್ಮದ್ ಗವಾನನ ಕೊಲೆಯೊಂದಿಗೆ ಬಹುಮನಿ ಸಾಮ್ರಾಜ್ಯ ಪತನದ ಹಾದಿ ಹಿಡಿದು ಬಿಡ್ತು. 1482 ಅವನು ಯಾವಾಗ ಮತ್ತೊಬ್ಬ ಕೊನೆಗೆ ಮಹಮೂದ್ ಅಂತ ಬರ್ತಾನಲ್ಲ, ಅವನು ಎಲ್ಲದರ ದುರಂತ ಸಾಕ್ಷಿಯಾಗಿ ನೋಡ್ತಾ ಇದ್ದ. ಹೇಗೆ ನಮ್ಮ ತಂದೆ ಅವ್ರ ಪೂರ್ವ ಸೂರಿಗಳು ಕಟ್ಟಿದಂತ ರಾಜ್ಯ ಹೊಡೆದು ಹೋಗ್ತಾ ಇದೆ ಅಂತ ಅವನು ನೋಡ್ದ ಅಷ್ಟೇ. 1482 ಒಂದು 7 ವರ್ಷ ಆದ್ಮೇಲೆ 1489 ಇವನ್ ಕೈ ಕೆಳಗಡೆ ಇದ್ದಂತ ಮತ್ತೊಬ್ಬ ಪರದೇಶಿಗ ಬಿಜಾಪುರದಲ್ಲಿರ್ತಾನೆ. ಮೊಹಮ್ಮದ್ ಪರದೇಶಿಗ, ಅವನ ಹೆಸರು ಯೂಸುಫ್ ಆದಿಲ್ ಖಾನ್. ನಾನು ಸ್ವತಂತ್ರ, ಬಿಜಾಪುರ ಸ್ವತಂತ್ರ ಅಂತ ಘೋಷಣೆ ಮಾಡ್ತಾನೆ. ಅವನೇ ಆದಿಲ್ ಶಾಹಿಯ ವಂಶದ ಮೂಲ ಪುರುಷ ಯೂಸುಫ್ ಆದಿಲ್ ಖಾನ್. 1489 ಪರದೇಶಿಗನಾದಿದ್ದ ಯೂಸುಫ್ ಆದಿಲ್ ಖಾನ್ ಬಿಜಾಪುರದಲ್ಲಿ ಸ್ವತಂತ್ರ ರಾಜ್ಯವನ್ನು ಸ್ಥಾಪಿಸಿದನು. ಅಯೋಗ್ಯನೂ ದುರ್ಬಲನೂ ಆಗಿದ್ದ ಸುಲ್ತಾನ್ ಮಹಮೂದನಿಗೆ ಇದನ್ನು ತಡೆಯಕ್ಕೆ ಶಕ್ತಿ ಇರಲ್ಲ. ಬಹುಮನಿ ರಾಜ್ಯದ ಕೊನೆಯ ರಾಜ, ಅವನಿಗೆ ಇದನ್ನು ತಡೆಯಕ್ಕೆ ಶಕ್ತಿ ಇರಲ್ಲ. ಸೊ ಎಲ್ಲರೂ ಬೇರೆ ಬೇರೆ ಸ್ವಾತಂತ್ರ್ಯ ತಗೊಳಕ್ ಶುರು ಮಾಡ್ಬಿಡ್ತಾರೆ. ಹೆಂಗೆ 1565 ವಿಜಯನಗರದ ಪತನ ಆದಾಗ ಎಲ್ಲರೂ ಸ್ವತಂತ್ರರಾಗ್ತಾರಲ್ಲ, ಅದೇ ರೀತಿ ಬಹುಮನಿ ಸಾಮ್ರಾಜ್ಯದ ಪತನವಾದಾಗ ಇವರೆಲ್ಲ ಸ್ವತಂತ್ರರಾಗಿ 5 ರಾಜ್ಯಗಳನ್ನು ಸ್ಥಾಪನೆ ಮಾಡ್ತಾರೆ. ಆ 5 ರಾಜ್ಯಗಳೇ ಶಾಹಿ ಸುಲ್ತಾನರು. ಗೊತ್ತಾಯ್ತಾ? 1489 ಪರದೇಶಿಗನಾಗಿದ್ದ ಯೂಸುಫ್ ಆದಿಲ್ ಖಾನ್ ಆದಿಲ್ ಶಾಹಿ ವಂಶದ ಸ್ಥಾಪಕ. 1419 ಅಹಮದ್ ನಗರಲ್ಲಿ ನಿಜಾಮುಲ್ ಮುಲ್ಕ್, ನಾನು ಸ್ವತಂತ್ರ ಅಂತಾನೆ, ಅಹಮದ್ ನಗರದ ಸುಲ್ತಾನ. ಅದೇ ವರ್ಷ ಫತುಲ್ಲಾ ಉಮಲ್ ಮುಲ್ಕ್ ಬಿರಾರ್ನಲ್ಲಿ ಸ್ವತಂತ್ರ ರಾಜ, ಬಿರಾರ್ ಶಾಹಿ ಸ್ಥಾಪನೆ ಮಾಡ್ತಾನೆ. 1512 ಕುತುಬ್ ಶಾ ನಾಯಕತ್ವದಲ್ಲಿ ಗೋಲ್ಕೊಂಡ ಸ್ವತಂತ್ರ ಆಗುತ್ತೆ. 1518 ಅವನ 4 ಮಕ್ಕಳು ಇಲ್ಲಿವರೆಗೆ ಆಳ್ತಾರೆ. ಆಯ್ತಾ? 1512 ಕುತುಬ್ ಶಾ ನಾಯಕತ್ವದಲ್ಲಿ ಗೋಲ್ಕೊಂಡ ಸ್ವತಂತ್ರ ಆಗುತ್ತೆ. ಸುಲ್ತಾನ್ ಮೆಹಮೂದ್ 1518 ಸತ್ತೋಗ್ತಾನಲ್ಲ. ಯಾರು ಈ ದುರಂತವನ್ನೆಲ್ಲ ನೋಡ್ತಾ ಸುಲ್ತಾನ್ ಮೆಹಮೂದ್ ಸತ್ತೋಗ್ತಾನಲ್ಲ. ಆಮೇಲೆ ಅವನಿಗೆ 4 ಮಕ್ಳು ಇರ್ತಾರೆ. ಅವರು 522 525, 27, ಆಮೇಲೆ 527 ಕೊನೆ ಬಹುಮನಿ ಸುಲ್ತಾನ ಕಲೀಮುಲ್ಲಾ ಬೀದರ್ನಿಂದ ಅಹಮದ್ ನಗರಕ್ಕೆ ಪಲಾಯನ ಮಾಡಿ ಅಲ್ಲಿ ದಿಕ್ಕಿಲ್ಲದೆ ಮಡಿದು ಹೋದನು. ಯಾವ ಸಾಮ್ರಾಜ್ಯದ ಕೊನೆಯೂ ಅಷ್ಟೇ ಕಣ್ರಿ, ದಿಕ್ಕಿಲ್ದಂಗೆ ತೀರೋಗ್ಬಿಡ್ತಾರೆ.
ಮೆರೆದು 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 ಕೊನೆಗೆ ದಿಕ್ಕಿಲ್ಲದ ಪರದೇಸಿಯಂತೆ ತೀರೋಗ್ಬಿಡ್ತಾರೆ. ನೀವು ಯಾವ ಸಾಮ್ರಾಜ್ಯ ತಕ್ಕೊಳ್ರಿ, ಎಲ್ಲರೂ ಅಷ್ಟೇ. ಆಯ್ತಾ? 1727ರಲ್ಲಿ ಅಮೀರ್ ಬರೀದ್ ಬೀದರ್ನಲ್ಲಿ ಸ್ವತಂತ್ರ ರಾಜ್ಯವನ್ನು ಸ್ಥಾಪಿಸಿದನು. 1347ರಲ್ಲಿ ಸ್ಥಾಪಿತವಾಗಿದ್ದ ಬಹುಮನಿ ರಾಜ್ಯ 1527ರಲ್ಲಿ ನಾಶ ಹೊಂದಿತು. ಅದರ ಅವಶೇಷಗಳ ಮೇಲೆ ಬಿಜಾಪುರದ ಆದಿಲ್ ಶಾಹಿ, ಅಹಮದ್ನಗರದ ನಿಜಾಮ ಶಾಹಿ, ಗೋಲ್ಕೊಂಡದ ಕುತುಬ್ ಶಾಹಿ, ಬೆರಾರದ ಇಮಾದ್ ಶಾಹಿ ಮತ್ತು ಬೀದರದ ಬರೀದ್ ಶಾಹಿ ಎಂಬ 5 ಶಾಹಿ ರಾಜ್ಯಗಳು ಉದಿಸಿದವು. ಅರ್ಥ ಆಯ್ತಾ? ಹೇಗೆ ಬಹುಮನಿ ರಾಜ್ಯದ ನಾಶ, 5 ಜನ ಶಾಹಿ ಸುಲ್ತಾನರ ಉದಯ ಆಯಿತು ಅಂದ್ರೆ ಹೇಗೆ ಅಂತಂದ್ರೆ ಬಹಳ ಸಿಂಪಲ್ ಕಣ್ರಿ. ಒಂದು ರಾಜ್ಯ ಆಳ್ತಾ ಇದ್ದ ಯಾವನೋ ಒಬ್ಬ ಸ್ಟ್ರೆಂತ್ ಆಗಿರೋನು, ಅವನ ಕೆಳಗಡೆ ಒಂದು 5 ಜನ ಸ್ಟ್ರೆಂತ್ ಆಗಿರೋರು ಇದ್ರು. ಇವನು ವೀಕ್ ಆದ ತಕ್ಷಣ ಇವ್ರು ಸ್ವತಂತ್ರ ಆದ್ರು. ಇವ್ರು 5 ಜನ ನಾವೇ ರಾಜರು ಅಂತ ಘೋಷಿಸ್ಕೊಂಡ್ರು. ಬಿಜಾಪುರ, ಬೀದರ್ರು, ಬಿರಾರು, ಅಹಮದ್ನಗರ, ಗೋಲ್ಕೊಂಡ 5 ಶಾಹಿ ಸುಲ್ತಾನರು ಅಸ್ತಿತ್ವಕ್ಕೆ ಬಂದರು. ಅರ್ಥ ಆಯ್ತಾ? ಈ 5 ಜನರಲ್ಲಿ ನಮಗೆ ಬೇಕಾಗಿರೋದು ಬೀದರ್, ಗುಲ್ಬರ್ಗ, ಬಿಜಾಪುರ. ಈ ಬೀದರ್, ಗುಲ್ಬರ್ಗ, ಬಿಜಾಪುರ ಎಲ್ಲ ನಮ್ಮ ಬಿಜಾಪುರದ ಆದಿಲ್ ಶಾಹಿಗಳ ಕೆಳಗೆ ಇದ್ದಿದ್ದರಿಂದ ಇವರನ್ನ ನಾನು ಸೋಮವಾರದಿಂದ ಕಂಟಿನ್ಯೂ ಮಾಡ್ತೀನಿ. ಸೋಮವಾರದಿಂದ ನಿಮಗೆ ಆದಿಲ್ ಶಾಹಿಗಳ ಆಡಳಿತ ಹೆಂಗೆ, ಏನು, ಎತ್ತ ಎಲ್ಲವನ್ನ ಹೇಳ್ತೀನಿ. ಓಕೆ.